ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2025-26ನೇ ಸಾಲಿಗೆ JNM ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಹೈಯರ್ ಎಜುಕೇಷನ್ ಅಥವಾ ಡಿಗ್ರಿ ಮಾಡ್ಕೋಬೇಕಿತ್ತಂತಂದರೆ ಅವ್ರುಗಳಿಗೆ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಬರುತ್ತೆ. PPBSc ಅಂತ ಕರಿತೀವಿ. ರಾಜೀವ್ ಗಾಂಧಿಯಿಂದ ನಿಮ್ಗೆ ಏನಾಗ್ತದೆ ಅಂತಂದರೆ ಈ ಒಂದು ಹೈಯರ್ ಎಜುಕೇಷನನ್ನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಆದರೆ ನೀವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ತೊಗೋಬೇಕಿತ್ತು ಅಂತಂದರೆ ನೀವು KE ಮುಖಾಂತರ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಗಳನ್ನು ಏನಪ್ಪ ಅಂತಂದರೆ KE ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂತಂದರೆ ಸೆಪ್ಟೆಂಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಪ್ರತಿ ವರ್ಷವೂ ಕೂಡ ಹಾಗೆ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಅರ್ಜಿಗಳನ್ನು ಕರೆದಿರುವಂಥದ್ದು. ಹಿಂದಿನ ವರ್ಷ ಕೂಡ ಏನು ಮಾಡಿದ್ರು ಅಂತಂದರೆ ಈ ಒಂದು ಅಪ್ಲಿಕೇಶನ್ PPC ಲೇಟಾಗಿ ಕರೆದಿದ್ರು. ಅಂದರೆ ನವಂಬರ್ ಡಿಸೆಂಬರ್ ತನಕನೂ ಅಪ್ಲಿಕೇಶನ್ಗಳನ್ನು ಕರೆದಿದ್ರು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ದವ್ರಿಗೆ. ಆಮೇಲೆ ಇವ್ರುಗಳಿಗೆ ಏನಪ್ಪ ಅಂತಂದರೆ ಈ ವರ್ಷವೂ ಕೂಡ ಏನು ಒಂದು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ. ಅಂದರೆ ಮೊನ್ನೆ ಆ್ಯನ್ಯುವಲಲ್ಲಿ ಪಾಸ್ ಆಗಿದ್ದಾರೆ. ಅವರು ಕೂಡ ಇದರಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಏನಪ್ಪ ಅಂತಂದರೆ ಒಂದು ಎಲಿಜಿಬಿಲಿಟಿಯನ್ನು ಕೂಡ ಕೊಡ್ತಾರೆ. ಟೋಟಲಾಗಿ BSc ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ JNM ಆದವರು ಮಾಡಬೇಕಂತಂದರೆ ನೀವು ಇನ್ನೂ ಸ್ವಲ್ಪ ಕಾಯಬೇಕಾಗತ್ತೆ. ಮುಂದಿನ ತಿಂಗಳು ಕೊನೆಯವರ ತನಕ ಏನಾದರೂ ಒಂದು ಆದೇಶ ಬರ್ಬೋದು. ಯಾಕಂದರೆ ಆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಒಂದು ಕ್ಲೂವನ್ನು ಕೊಡ್ತಾರೆ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ರೆಗ್ಯುಲರ್ BSc ನರ್ಸಿಂಗ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ 2ನೇ ರೌಂಡು 3ನೇ ರೌಂಡು ಮುಗಿದ ಮೇಲೆ ಲೇಟ್ರ್ ಎಂಟ್ರಿವರೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಿಲ್ಲ, ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ. ಅಂದರೆ ನಾವು ಪೇಪರಲ್ಲಿ ಆ್ಯಡ್ ಕೊಡ್ತಾರೆ ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಡ್ತಾರೆ. ನಾವು ಈ ದಿನಾಂಕದಂದು ಅಪ್ಲಿಕೇಶನ್ ಆರಂಭ ಮಾಡಬೇಕಂತ ಇದ್ದೀವಿ, ರೆಡಿ ಆಗಿರಿ ಅಂತ ಈ ರೀತಿಯಾದಂಥ ಒಂದು ಪತ್ರಿಕಾ ಪ್ರಕಟಣೆಯನ್ನು ಇದೇನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ಅಕ್ಟೋಬರ್ ನವಂಬರ್ ಮಂತಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗಳನ್ನು ಅಪ್ಲಿಕೇಶನ್ಗಳನ್ನು ಸ್ಟಾರ್ಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ನಾನು ಅಪ್ಡೇಟ್ ಮಾಡ್ತೇನೆ. ಬಟ್ ಈ ಸದ್ಯಕ್ಕೆ ಈ ತಿಂಗಳಾಗಿರ್ಬೋದು, ನೆಕ್ಸ್ಟ್ ಮಂತ್ ಕೊನೆ ವಾರ ತನಕ ಕೂಡ ಏನೋ ಒಂದು ಮಾಹಿತಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ.